ಸೊರಬ ರೋಟರಿ ಸಂಸ್ಥೆಯ 11ನೇ ಅಧ್ಯಕ್ಷರಾಗಿ ಮಾಲತೇಶ್ ಎಚ್ಇ ಆಯ್ಕೆ. ಹೌದು, ಸೊರಬ ಗಿರಿಜಾ ಶಂಕರ ಸಭಾಭವನದಲ್ಲಿ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಮೊದಲಿಗೆ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಮಾಲತೇಶ್ ಎಚ್ಇ ರವರು, ನಾನು ಮುಂದಿನ ದಿನಗಳಲ್ಲಿ ರೋಟರಿ ಸಂಸ್ಥೆಯನ್ನ ತಾಲೂಕಿನಲ್ಲಿ ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲು ನಾನು ನಿರಂತರವಾಗಿ ಶ್ರಮಿಸುತ್ತೇನೆ. ಅದಕ್ಕೆ ನನ್ನ ರೋಟರಿ ಎಲ್ಲ ಸದಸ್ಯರುಗಳು, ಪದಾಧಿಕಾರಿಗಳ ಹಾಗೂ ಸಾರ್ವಜನಿಕರ ಸಹಕಾರ ನನಗೆ ಬೇಕಾಗಿದೆ. ಎಲ್ಲರೂ ನನ್ನ ಜೊತೆಗೆ ಕೈ ಜೋಡಿಸಿ ಎಂದು ಮನವಿ ಮಾಡಿದರು. ಪ್ರಧಾನ ಅಧಿಕಾರಿಗಳು ಹಾಗೂ 2026-27ನೇ ಸಾಲಿನ ರೋಟರಿ ಜಿಲ್ಲೆ 3182ನ ಜಿಲ್ಲಾ ಗವರ್ನರ್ ಆದ BM ಭಟ್ ಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ರೋಟರಿ ಮುಖ್ಯಸ್ಥರೇ, ಸುಮಾರು 10 ವರ್ಷಗಳಿಂದ ರೋಟರಿ ಕ್ಲಬ್ನ ಸೊರಬದ ಸಂಸ್ಥಾಪಕ ಸದಸ್ಯನಾಗಿ ನನ್ನ ಕೈಲಾದ ಮಟ್ಟಿಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಸಂತಸದಲ್ಲಿದೆ. ನನ್ನ ಸೇವೆಯನ್ನು ಗುರುತಿಸಿ 2026-27ನೇ ಸಾಲಿನ ರೋಟರಿ ಕ್ಲಬ್ ಸೊರಬದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀರಿ. ಈ ಒಂದು ಜವಾಬ್ದಾರಿಯನ್ನು ನನ್ನ ಕೈಲಾದ ಮಟ್ಟಿಗೆ ನಡೆಸಿಕೊಂಡು ಹೋಗುತ್ತೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟು ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗವರ್ನರ್ ಆದ BM ಭಟ್ ಅವರು ಮಾತನಾಡಿ, ಮಾಲತೇಶ್ ಅವರು ಕೃಷಿ ಕುಟುಂಬದಿಂದ ಬಂದವರು. ಅವರು ಕೃಷಿಯಲ್ಲಿ ಅನೇಕ ಸಾಧನೆಗಳನ್ನ ಮಾಡಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅದರಂತೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಕೂಡ ಒಂದು ಉತ್ತಮ ಸೇವೆ ಮಾಡುವ ಮುಖಾಂತರ ತಮ್ಮ ಛಾಪನ್ನ ಮೂಡಿಸುತ್ತಾರೆ ಎಂದು ನನಗೆ ಭರವಸೆ ಇದೆ ಎಂದು ತಮ್ಮ ಆಶಯ ನುಡಿಗಳನ್ನ ತಿಳಿಸಿದ್ರು. ಮಾಲತೇಶ್ ಅವರೇ, ನೀವು ಕೂಡ ಯಶಸ್ವಿಯಾಗಿ ಮುಂದುವರ್ತೀರ ಎಂಬುದರಲ್ಲಿ ಎರಡು ಮಾತಿಲ್ಲ. ಜೊತೆಯಲ್ಲಿ ಸಹೋದರರಿದ್ದಾರೆ ಡಾಕ್ಟರ್ ಜ್ಞಾನೇಶ್. ಹಾಗೆ ಎಲ್ಲರ ಒಂದು ಸಹಕಾರ ಇದೆ, ರೈತಾಪಿ ವರ್ಗದವರ ಸಹಕಾರ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಇದೆ 365 ದಿವಸ ಮಾತ್ರ ನಿಮಗೆ 14 ದಿವಸ ಈಗಾಗಲೇ ಹೋಗಿದೆ. 349 ದಿವಸದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಕಬ್ಬಿಣವರ ಸಹಕಾರದಿಂದ ಮಾಡಿ ನೀವೊಬ್ಬ ಯಶಸ್ವಿ ಅಧ್ಯಕ್ಷರಾಗಿ ಮೂಡಿ ಬರಬೇಕು. ನಾನು ಇದ್ದೇನೆ ನಿಮ್ಮ ಜೊತೆಗೆ. ಖಂಡಿತವಾಗಿ ನೀವು ನೋಡೋದು ಸರಳತೆ ಇದೆ. ವಿಷಯದಲ್ಲಿರುವಂತಹ ಸರಳತೆ, ಮುಗ್ಧತೆ ನಿಜವಾಗಿಯೂ ಬಹಳಷ್ಟು ಬಿಡಲೇಬೇಕು. ಹಾಗಾಗಿ 4 ವಿಚಾರ ಅಂತ ಹೇಳಿದರೆ, ಒಂದು ಟೈಮ್, ರೋಟರಿಗೆ ಸ್ವಲ್ಪ ಟೈಮ್ ಕೊಟ್ಟೆ. ನೀವು ರೈತರು ಮನೆಯಲ್ಲಿ ಕೆಲಸ ಇರ್ಬೋದು ಇದರಲ್ಲಿ, ಆದರೂ ಕೂಡ ರೋಟರಿಯ ಬಗ್ಗೆ 1 ವರ್ಷ ಸ್ವಲ್ಪ ಟೈಮ್ ಕೊಡಿ. ಹಾಗೆ ಸ್ವಲ್ಪ ಬಕೆಟ್ ಗಟ್ಟಿ ಇರಬೇಕು. ಯಾಕಂದರೆ ಬೇರೆ ಬೇರೆ ಪ್ರೊಜೆಕ್ಟ್ ಮಾಡುವಾಗ ಇವತ್ತು ಸಾಕಷ್ಟು ಹಣದ ಖರ್ಚು ನೋಡಿ, ನಿಮಗೆ ಸಾಧ್ಯವಾಗುತ್ತೆಲ್ಲ ಸಹಕಾರ ನೀವು ಮಾಡ್ತಾರೆ. ಹಾಗೆ ಟ್ಯಾಲೆಂಟ್, ಸ್ವಲ್ಪ ರೋಟರಿಯ ಬಗ್ಗೆ, ರೋಟರಿಯ ಬೇರೆ ಬೇರೆ ಸಮಾಜದ ಸೇವೆ ಬಗ್ಗೆ ಒಳ್ಳೆಯ ಒಂದು ಟ್ಯಾಲೆಂಟ್ ಬೇಕು. ಅದು ನಿಮ್ಗೆ ಖಂಡಿತ ಇದೆ. ಅದರ ಜೊತೆಯಲ್ಲಿ ನಿಮ್ಮೆಲ್ಲ ಸ್ನೇಹಿತರು ನಿಮಗೆ ಸಹಕಾರ ಮಾಡ್ತಾರೆ. ಇನ್ನೊಂದು ಟಾಲರೆನ್ಸ್, ಬಹಳ ತಾಳ್ಮೆಯಿಂದ ಎಲ್ಲ ಸದಸ್ಯರನ್ನು ಒಟ್ಟಿಗೆ ಕೂತ್ಕೊಂಡು ಸೇವಾ ಕಾರ್ಯಕ್ರಮ ಮಾಡಿ. ನಂತರ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಮಹಂತೇಶ್ ರವರು ತಮ್ಮ ನಿರ್ಗಮನ ನುಡಿಯನ್ನ ನುಡಿದು, ಮಾಲತೇಶ್ ಅವರು ತುಂಬಾ ಸರಳ ಜೀವಿ. ನಮ್ಮ ರೋಟರಿ ಸಂಸ್ಥೆಯು ತಾಲೂಕಿನಲ್ಲಿ ಉತ್ತಮ ಸೇವೆ ಮಾಡುವ ಮುಖಾಂತರ ಉನ್ನತ ಸ್ಥಾನಕ್ಕೆ ಒಯ್ಯುತ್ತಾರೆ ಎಂಬುದು ನನಗೆ ಭರವಸೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ರೋಟರಿ ಅನ್ನೋದು ಅದರ ಫೋಟೋ ಹೇಳ್ತಾರೆ, ಸರ್ವಿಸ್ ಎಬೌವ್ ಸೆಲ್ಫ್ ಅಂತ. ಅಂದರೆ ಸ್ವಾರ್ಥಕ್ಕಿಂತ ಸೇವೆ ಹೆಚ್ಚು ಅಂತ. ನಾನು ಮೊದಲು ಸೇವೆ ಮಾಡ್ತಾ ಇದ್ದೆ. ನಾನು ಒಂದು ಅಧ್ಯಕ್ಷ ಆಗೋಕ್ಕೂ ಮುಂಚೆ ಸೇವೆ ಮಾಡ್ತಾ ಇದ್ದೆ. ಆದರೆ ನನಗೆ ಎವೆನ್ಯೂಗಳು ಗೊತ್ತಿರಲಿಲ್ಲ. ಯಾರೋ ಬಂದು ಕೇಳೋರು ಕೊಡ್ತಿದ್ದೆ, ಅದು ಅವ್ರಿಗೆ ನಿಜವಾಗ್ಲೂ ಮುಟ್ತಾವೋ ಇಲ್ಲೋ ಗೊತ್ತಾಗ್ತಾ ಇರಲಿಲ್ಲ. ಇದನ್ನು ಗುರುತಿಸಿದಂಥ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜ್ಞಾನೇಶ್ ಅವರು, ನೀನು ಮಾಡೋದೇ ಮಾಡ್ತಾ ಇದೆಯಾ ಸೇವೆನ, ಅದು ಮಾಡಿದ ಸೇವೆ ಸಾರ್ಥಕ ಆಗಬೇಕು ಅಂದರೆ ಅದು ನೀನು ಕೊಟ್ಟವರು
ಹುಟ್ಟಬೇಕು ಅಂತ. ಹಾಗಾಗಿ ನೀನು ರೋಟ್ರಿ ಬಾ, ಈ ರೋಟ್ರಿಯಲ್ಲಿ ಸರ್ವಿಸ್ ಮೇನ್ ಮೋಟೋ, ರೋಟ್ರಿಯಲ್ಲಿ ಬಂದು ಮಾಡು ಅಂತ. ಸರಿ ಸರ್, ನೀವು ಹೇಳ್ತಿದ್ದೀರ ಅದನ್ನು ಮಾಡ್ತೀನಿ ಅಂತ. ರೋಟ್ರಿ ಬಂದಮೇಲೆ ನನಗೆ ಗೊತ್ತಾಯಿತು, ಇಲ್ಲಿ ನಾನು ವೇದಿಕೆ ಮೇಲೆ ಹೇಳ್ಬೋದು, ನನಗೆ ಯಾವುದೇ ಥರದ ದುಡ್ಡು ಬರೋದಿಲ್ಲ. ಹೊರಗಡೆಯಿಂದ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳಿಂದ ಆಗಲಿ ಅಥವಾ ಯಾವುದೋ NGOಗಳಿಂದ ಆಗಲಿ ನಮಗೆ ರೋಟ್ರಿಗೆ ದುಡ್ಡು ಬರೋದಿಲ್ಲ. ನಾವಿಲ್ಲಿ ಅಧ್ಯಕ್ಷರು, ನಮ್ಮ ಮೆಂಬರ್ಸು ಎಲ್ಲ ಸೇರಿ ಏನು ಬಹಳ ದೊಡ್ಡ ಮಟ್ಟದ ಸೇವೆ ಅಲ್ಲ ಅಂದರೂ ನಮ್ಮ ಕೈಲಾದ ಸೇವೆಯನ್ನು ಮಾಡ್ತೇವೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರುಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.